கர்த்தருடைய பரிசுத்த ஸ்தோத்திரம். ದೇವರ ಪರಿಶುದ್ಧ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. எனக்கு ಕನ್ನಡ செய்ய வரனால అంటే ಕನ್ನಡ ಬರುತ್ತೆ, ಆದರೆ ನನ್ನಷ್ಟು ಬರಲ್ಲ ಅಂತಾರೆ, ನನಗೂ ಬರಲ್ಲ. ಚಲಿಸ್ಬೇಕು. ಅದಕ್ಕೆ ನಾನು ತಮಿಳ್ல ಹೌದು, ತಮಿಳಲ್ಲಿ ಹೇಳ್ತಾರೆ. ನಾನು ನನ್ನ ಆದರಷ್ಟು ಕನ್ನಡದಲ್ಲಿ ನಾನು ನಿಮಗೆ ಹೇಳ್ತೀನಿ. ಯೇಸು ಸ್ವಾಮಿ ಸಿಲುಬೆಯಲ್ಲಿ ಅರೆಯಪಟ್ಟ ಮೊದಲ ವಾಕ್ಯத்தை பார்த்தோம். ಯೇಸು ಸ್ವಾಮಿ ಮೊದಲನೇ ವಾಕ್ಯ ಸಿಲುಬೆಯಲ್ಲಿ ನೇತಾಡ್ತಾ ಇರುವಾಗ ಹೇಳಿದನ್ನು ಈಗ ತಾನೇ ಕೇಳಿಸ್ಕೊಂಡಿದ್ದೀವಿ. இரண்டாவது அவங்க பேசினது, ಎರಡನೇದಾಗಿ ಅವರು ಸಿಲುಬೆಯಲ್ಲಿ ಹೇಳಿದ ಎರಡನೇ ಮಾತು. ವರ್ಷ பார்க்கிறோம். ವರ್ಷ ಇದನ್ನೇ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಯಾರಾದ್ರೂ ವಾಸಿங்க? ಯಾರಾದ್ರೂ ಲೂಕನಿಗೆ ಬರೆದ ಸುವಾರ್ತೆ 23ನೇ ಅಧ್ಯಾಯ 44 ವಚನ 43ನೇ ವಾಕ್ಯವು. ಲೂಕನಿಗೆ ಬರೆದ ಸುವಾರ್ತೆ 23:43. ಅದಕ್ಕೆ ಯೇಸು 23 ಇವತ್ತೇ ನನ್ನ ಸಂಗಡ ಪರದೇಶಿಯಲ್ಲಿ ಇರುತ್ತಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯ. ಯೇಸು ಅವனை நோக்கி, இன்றைக்கு என்னோடு கூட பரதேசில் இருப்பாய் என்று மெய்யாக உனக்கு சொல்கிறேன் என்றார். ಇವತ್ತು ನನ್ನೊಂದಿಗೆ ಪರದೇಶದಲ್ಲಿ ನೀವು ಇರ್ತೀಂತ ನಾನು ನಿಜವಾಗಿ ಹೇಳ್ತೀನಿ ಅಂತ ಯೇಸು ಸ್ವಾಮಿ ಆ ಕಳ್ಳನಿಗೆ ಹೇಳಿದರು. ವಸಂತ ಕುರಿತು ಅನೇಕ ಕಾರ್ಯ ಇರ್ತದೆ. ಈ ವಿಷಯಗಳು ಎಷ್ಟೋ ಜನ ಬೇರೆ ಬೇರೆ ತರ ವ್ಯಾಖ್ಯಾನ ಮಾಡ್ತಾರೆ. ಪರದೇಶ ಅಂತ ಹೇಳಲ್ಪಡೋದು ಏನಪ್ಪಾ ಅಂದ್ರೆ ಪರಲೋಕ அப்படின்னு சொல்றாங்க. ಪರಲೋಕ ಅಂತ ಹೇಳ್ತಾರೆ. ನೀವು ಟಿವಿಯಲ್ಲಿ ನೋಡಿದ್ರೆ ಪರಲೋಕ ಬಾ ಅಂತ ಹೇಳಿದ್ರು. ಯೇಸು ಸ್ವಾಮಿ ಸತ್ತಿದ ತಕ್ಷಣ ಪರಲೋಕ ಹೋಗಿಲ್ಲ, ಅವ್ರ ಬಾಯಿಂದನೇ ಹೇಳಿದ್ದು ಮಾತು. ஆண்டவர் கிளியரா சொல்லிக்கிறாங்க, பரதேசில் என் கூட இருப்பாங்க. ನೀನು ನನ್ನೊಂದಿಗೆ ಪರದೇಶದಲ್ಲಿ ಇರ್ತೀಯಾ? ನನ್ನ ಪರಲೋಕ ಅಂತ ಹೇಳಿಲ್ಲ, ಪರದೇಶದಲ್ಲಿ ಇರ್ತೀಯ ಅಂತ. ಏನು ವ್ಯತ್ಯಾಸ ಆಗಿದೆ ನೋಡಿ. அப்ப இன்றைக்கு நீ என்னோட கூட அப்படின்னு சொல்லும்போது ಇವತ್ತು ನನ್ನೊಂದಿಗೆ ಅಂತ ಅವರು ಹೇಳಿದ ಮಾತಿಗೆ ಅರ್ಥ ಏನು? ಅದಕ್ಕೆ சொல்றாங்க. ಕೆಲವರು ಈ ತರ ತಪ್ಪಾಗಿ ತಿಳ್ಕೊಳ್ತಾರೆ. இன்னைக்குனா இன்னைக்கே கிடையாது, ಇವತ್ತು ಅಂದ್ರೆ ಇವತ್ತೇನಾ, ಫ್ಯೂಚರ್ல அப்படின்னு சொல்றாங்க. ಮುಂದೆ ಯೇಸು ಸ್ವಾಮಿ ಯಾವಾಗ ಪರಲೋಕ ಹೋಗ್ತಾರೋ ಅವಾಗ ಇರಬಹುದು ಅಂತ ಕೆಲವರು ಈ ತರ ತಿಳಿಸಿ ಹೇಳ್ತಾರೆ. நான் உங்களுக்கு ಕ್ಲಿಯರ್ சொல்லணும் ಆಸೆಪಡ್றேன். ನಾನು ನಿಮಗೆ ಅದನ್ನ ಸರಿಯಾಗಿ ಅರ್ಥ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ಕರೆಕ್ಟ್ ಆಂಡರ್ என்ன சொல்றாருன்னா, ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, இன்னைக்கு நீ கூட ಪರದೇಶದಲ್ಲಿ இருப்ப, ಇವತ್ತು ನೀನು ನನ್ನೊಂದಿಗೆ ಪರದೇಶದಲ್ಲಿ ಇರ್ತಿ ಅಂತ ಹೇಳಿದ್ರು. இப்ப இந்த வசனத்தை அந்த வாக்கியத்தை சொன்ன ஒரு சூழ்நிலை நம்ம பார்க்கலாம். ಇವತ್ತು ಈ ಮಾತನ್ನು ಅವ್ರು ಹೇಳಿದ ಒಂದು ವಾತಾವರಣ ಯಾವ ತರ ಇತ್ತು ಅಂತ ನಾವು ತಿಳ್ಕೊಳ್ಳೋಣ ಚೆನ್ನಾಗಿ. ಸಿಲುಬೆಯಲ್ಲಿ ಅರೆಯಲ್ಪಡುம்போது ಸಿಲುಬೆಗೆ ಅವರು ನಿಂದೆಯನ್ನು ಅನುಭವಿಸ್ತಾ ಇರುವಾಗ இந்த பக்கம் ஒரு கள்ள இந்த பக்கம் ஒரு கள்ள ಎಡಕಡೆ ಒಬ್ಬರು ಎಡಕಡೆ ಇಬ್ರು ಕಳ್ಳರನ್ನ ಒಂದೊಂದ್ ಕಡೆ ಅವರು ಸಿಲುಬೆಗೆ ಎಸೆದ್ರು. ஏன்னா பாக்குறவங்க இவரு ஒரு கள்ளே நினைச்சுக்கணுங்கிறதுக்காக ದೂರದಿಂದ ನೋಡೋರು ಯೇಸು ಸ್ವಾಮಿ ಕಳ್ಳರಲ್ಲಿ ಒಬ್ಬರು ಅಂತ ತಿಳ್ಕೋಬೇಕು ಅನ್ನೋದಕ್ಕೆ ಅವ್ರನ್ನ ಅವಮಾನ ಪಡಿಸೋಕೋಸ್ಕರ ಈ ರೀತಿ ಮಾಡಿದ್ರು ಅಂತ ವೇದವಾಕ್ಯ ಹೇಳ್ತದೆ. அது அறிஞ்சபடி அவங்க பாக்குறவங்க போறவங்க எல்லாரும் ஒரு மாதிரி பயங்கரமா திட்டிட்டே இருந்தாங்க. ಅವ್ರನ್ನ ನೋಡುವಾಗ ಎಲ್ಲರೂ ಬೀದಿಯಲ್ಲಿ ಹೋಗೋರು ಬರೋರೆಲ್ಲ ಯೇಸು ಸ್ವಾಮಿನೂ ಒಬ್ಬ ಕಳ್ಳ ಅಂತ ತಿಳ್ಕೊಳ್ಳಿ, ಅವಮಾನ ಪಡಿಸ್ಲಿ ಅಂತ ಇಂತ ಒಂದು ಕೆಟ್ಟ ಚಿಂತೆಯಿಂದ ಅವ್ರನ್ನ ಕಳ್ಳರ ಮಧ್ಯದಲ್ಲಿ ಅವ್ರನ್ನ ನೇತಾಡಿದ್ರು. வாசிக்கலாம். மத்தேயு 27 அதிகாரம். ಮತ್ತೇಯಕ್ಕೆ ತೆಗೆದುಕೊಳ್ಳೋಣ ಬರೆದ ಸುವಾರ್ತೆ 27 அதிகாரம் 40 வசனம் 47. ಮತ್ತೇಯು 27ನೇ ಅಧ್ಯಾಯ 7ನೇ ಅಧ್ಯಾಯ 40 41 ಜಾತಿದೆ ಸ್ವಲ್ಪ ಅದೇ ಭಾಗ 20 ದೇವಾಲಯವನ್ನು ಕೆಡವಿ 3 ದಿನದಲ್ಲಿ ಕಟ್ಟುವೆನು, ನಿನ್ನನ್ನು ರಕ್ಷಿಸಿಕೋ. ದೇವ ಮಗನು ಆಗಿದ್ದರೆ ಶಿಲುಬೆಯಿಂದ ಇಳಿದು ಬಾ ಎಂದು ಆತನನ್ನು ಅಂಗಿಸುತ್ತಿದ್ದರು. ಅರೆಮರೆಗೆ ಮಹಾಯಾಜಕರು, ಶಾಸ್ತ್ರಿಗಳು, ಹಿರಿಯರು ಅವನು ಮತ್ತೊಬ್ಬರನ್ನು ರಕ್ಷಿಸಿದನು, ತನ್ನನ್ನು ರಕ್ಷಿಸಿಕೊಳ್ಳಲಾರನು ಅವನು ಇಸ್ರಾಯೇಲಿನ ಅರಸನಲ್ಲವೇ. ಈಗ ಶಿಲುಬೆಯಿಂದ ಇಳಿದು ಬಂದರೆ ಅವನಲ್ಲಿ ನಾವು ನಂಬುತ್ತೀವಿ.
ದೇವರಲ್ಲಿ ಭರವಸೆ ಇಟ್ಟಿದ್ದಾನೆ. ಭರವಸೆ ಇಟ್ಟಿದ್ದಾನಲ್ಲ, ದೇವರು ಅವನಲ್ಲಿ ಇಷ್ಟಪಟ್ಟರೆ ಈಗ ಅವನನ್ನು ಬಿಡಿಸಲಿ. ತಾನು ದೇವರ ಮಗನಾದರೆ ಹೇಳಿದನಲ್ಲ ಎಂದು ಹಾಸ್ಯದಿಂದ ಮಾತಾಡುತ್ತಿದ್ದರು. ಆತನ ಸಂಗಡ ಸಿಲುಬೆಗೆ ಆತಂಪಟ್ಟ ಕಳ್ಳರು ಸಹ ಆತನನ್ನು ಅದೇ ಪ್ರಕಾರ ನಿಂದಿಸಿದರು. ಅಲ್ಲೆಲೂಯಾ. இந்த பாத்தீங்கன்னா ನೋಡಿ, ಈ ವಾಕ್ಯದಲ್ಲಿ ಏನು ಹೇಳಿ ಅರ್ಥ ಆಯ್ತಾ ನಿಮಗೆ? சிலுவையில் அறையப்பட்டவன் ஜீசஸ் அறையப்பட்டிருக்காரு. இந்த பக்கம் ஒரு கள்ள, இந்த பக்கம் ஏசுசாமி சென்றிருக்கிறாரு. ಈ ಕಡೆ ಒಬ್ಬ ಕಳ್ಳ, ಆ ಕಡೆ ಒಬ್ಬ ಕಳ್ಳ ಇದ್ದಾನೆ. ஆனா பார்க்கிறவங்க போறவங்க எல்லாம் அவரை பத்தி ரொம்ப பயங்கரமா கேவலமா திட்டிட்டே போறாங்க. கேலி பண்றது, பயாசம் பண்றது, தூஷிக்கிறதும் பண்ணிட்டு இருந்தாங்க. ಯಾರ್ಯಾರು ಅವ್ರನ್ನ ನೋಡ್ತಾರೋ ಅವ್ರನ್ನ ದೂಷಣ ಮಾಡಿ, ಅವ್ರನ್ನ ಗೇಲಿ ಮಾಡಿ ನಗ್ತಾ ಇದ್ರು. இவன் கடவுள் சொன்னானே, ಏನಂತ ಹೇಳ್ತಾನೆ? ಇವನು ದೇವರ ಪುತ್ರನು ಅಂತ ಹೇಳ್ತಾ ಇದ್ದಾನ, ದೇವರ ಮಗ ಅಂತ ಹೇಳ್ತಾ ಇದ್ರಲ್ಲ. அப்ப கடவுளை இறங்கி வரலாமே. ಆಗ ದೇವರ ಪುತ್ರನಾದ್ರೆ ಅವ್ರು ಸಿಲುಬೆಯಿಂದ ಜಂಪ್ ಮಾಡಿ ಇಲ್ಲಿ ಕೆಳಗಡೆ ಬರ್ಬೋದಲ್ಲ, ಇವರು ಯಾಕೆ ಬರ್ಲಿಲ್ಲ? ஒரு மெஜிஷியன் மாதிரி, ஒரு மந்திரவாதி மாதிரி. ಮಂತ್ರವಾದಿನ ಯೇಸುಸ್ವಾಮಿ ಒಂದು ಮಂತ್ರವಾದಿನ ಇಳಿದು ಬರೋದಕ್ಕೆ ಮಂತ್ರ ಮಾಡಿದ್ರು ಮಾಡ್ಬೋದು ಅವರು. ஆனா ஜீசஸே அமைதியா இருந்தாரு. ಏನೇ ಗೇಲಿ ಮಾಡಿದ್ರು ಅವ್ರು ಮೌನವಾಗಿದ್ರು. ಸಿಲುಬೆ ಬಿಟ್ಟು ಇಳಿದು ಬರಕ್ಕೆ ಅವ್ರಿಗೆ ಯೋಗ್ಯತೆ ಇತ್ತು, ಆದ್ರೆ ಅವ್ರು ಮಾಡಿದ್ರು. ನಾ ಕತ್ತಿಟ್ಟೆ. ಈಗ ಅದರಿಂದ ನನಗೊಂದು ಪಾಠ ನಾನು ಕಲ್ತ್ಕೊಂಡೆ. ಏನದು? ನಮಗೆ என்னதான் உலகத்துல நன்மை செஞ்சாலும், ನಾವು ಏನೇ ಒಳ್ಳೇದು ಈ ಭೂಮಿಯಲ್ಲಿ ಎಲ್ಲರಿಗೂ ನಾವು ಮಾಡ್ಕೊಂಡು ಬಂದ್ರು, நம்ம எவ்வளவோ நம்மளால முடிஞ்ச வரைக்கும் அவங்களுக்கு நம்ம சாக்ரிஃபைஸ் பண்ணி தியாகம் பண்ணி அவங்களுக்கு ஹெல்ப் பண்ணாலும், ಏನೋ ನಮ್ಮನ್ನು ತಗ್ಗಿಸಿಕೊಂಡು ಎಲ್ಲರಿಗೂ ಆದರಷ್ಟು ಒಳ್ಳೆದೇನೆ ಮಾಡ್ಕೊಂಡು ಬಂದಿದ್ರು, கடைசி உடனே என்னத்த பண்ணிட்டா அப்படின்னு சொல்லுவாங்க. ಕಡೆಗೆ ಮಕ್ಕಳೆಲ್ಲ ಏನ್ ಹೇಳ್ತಾರೆ ಗೊತ್ತಾ? ಏನ್ ಮಾಡಿದ್ರು ದೊಡ್ಡದಾಗಿ ಅಂತ ಹೇಳಿ ನಮ್ಮನ್ನು ಗೇಲಿ ಮಾಡ್ತಾರೆ. நம்ம எவ்வளவு செஞ்சாலும் அவங்களுக்கு திருப்தி இருக்கிறது இல்ல. ಏನೇ ಹೇಳಿದ್ರು ಅವ್ರಿಗೆ திருப்தி ಬರೋದೇ ಇಲ್ಲ. அப்ப அவங்க திட்டும் போது நம்ம என்ன சொல்லுவோம்? சொல்லுவோம். ನಾವು ಯೇಸುವಿನ ಮಕ್ಕಳಾಗಿ ಇಲ್ಲ ಅಂದ್ರೆ ನಾನು ಎಷ್ಟೆಲ್ಲ ಮಾಡಿದೆ, ನೀನು ನನ್ನನ್ನು ದೂಷಣೆ ಮಾಡ್ತೀಯಲ್ಲ, ಸರಿನಾ ಅಂತ ಹೇಳಿ ನಾವು ಅವ್ರನ್ನ ಬೈತಾ ಇರ್ತೀವಿ. ಆದ್ರೆ ನನ್ನನ್ನು ನೋಡು, ಅವರಿಗೆ ನಾನು ಸದುತ್ತರ ಕೊಟ್ಟೇ ಇಲ್ಲ, ನಾನು ಸುಮ್ಮನೆ ಮೌನವಾಗಿದ್ದೆ. ಅವ್ರು ಎಲ್ಲ ತಿಟ್ಟಾலும் நீங்க பாத்தீங்க, வாசிக்க பார்த்தோம், ಓದ್ತಾ அமைதிಯ ವಾಯ್ತರವಾದ ಆಟ ಪೋಲ ಕಾದಿದ್ದಾರೆ. ಅವ್ರು ಏನು ಸದುತ್ತರ ಕೊಡದೆ ಅವ್ರು ಮೌನವಾಗಿ ಇದ್ರು ಒಂದು ಕುರಿಮರಿತರ. ಅದೇ ಪಾಠ நம்மளே ಇಕ್ಕ சொல்றாங்க. ಈಗ ನಮ್ಮನ್ನು ಕೂಡ ಅದೇ ಪಾಠ ಕಲಿಸ್ಕೊಡ್ತಾರೆ. ನಿಮಗೆ ವಿರೋಧವಾಗಿ ಯಾರೇ ಏನೋ ಮಾತಾಡಿದ್ರು ನೀವು ಮೌನವಾಗಿ ಇರಬೇಕು. ஆனா ஆண்டவருக்கு உடனே நமக்கு வேதம் வரும்போது இந்த பாடல் இனத்துக்கு அப்படின்னு கேட்கும்போது ಒಂದೊಂದ್ಸರಿ ನಮಗೆ ಇದು ಬರುವಾಗ ಈ ಪಾಡುಗಳೆಲ್ಲ ಯಾಕೆ ಸ್ವಾಮಿ ನಿಮಗೆ ಅನುಭವಿಸ್ಬೇಕಾ ನೀವು ಅಂತ ಒಂದು ನಮಗೆ அப்ப அவருக்கு மனசு கஷ்டமா இருந்துச்சு. ಅವರು ಕೂಡ ಮನಸ್ಸಲ್ಲಿ ನೊಂದೋಗಿದ್ದಾರೆ ಅವರು. ஆனா இந்த நேரத்துல ಈ ಸಮಯದಲ್ಲಿ ಅವರು ಅಪ್ಪಂಗುಳಿಗೆ ಸಾಕ್ತವ್ங்க, ಅವರ ಜೊತೆಗೆ ತಿಂಡಿ ತಿಂದವರು, ಊಟ ಮಾಡಿದವರು, ರೊಟ್ಟಿ ತಿಂದವರು, அப்போ ರೊಟ್ಟಿ வச்சு நிறைய பேர் போಷಿಸುವ ಸಾಕ್ತವ್ங்க, 5,000 ಜನ ಪೋಷಿಸಿದ್ರಲ್ಲ ಅವ್ರ ಜೊತೆಗೆ ಇದ್ದವರು ಕೂಡ ನಿಂದಿಸಿದ್ರು. ಅப்புறம் ವ್ಯಾಧಿಗಳ ಸೋಮಾನವ್ங்க, ಕಾಯಿಲೆ ಕಷ್ಟಗಳು, ರೋಗಿ ಎಲ್ಲ ವಾಸಿಯಾಗಿರೋರು ಕೂಡ ಯೇಸುವಿಗೆ ವಿರೋಧವಾಗಿ ಮಾತಾಡಿದ್ರು. ಎಲ್ಲರೂ ಮನೆ ತಿರುಗಿದ್ರಾங்க. ಎಲ್ಲರೂ ಅವ್ರಿಗೆ ವಿರೋಧವಾಗಿ ಮಾತಾಡಿ ಅವ್ರನ್ನ ಗೇಲಿ ಮಾಡ್ತಾ ಇದ್ದಾರೆ. ಇವರು அமைதியா உட்கார்ந்து பேசாம கவனிச்சிட்டே இருக்காங்க. ಯೇಸುವಿ ಸದುತ್ತರ ಕೊಡದೆ ಮೌನವಾಗಿ ಸಿಲುಬೆಯಲ್ಲಿ ನೇತಾಡ್ತಾ ಇದ್ದಾರೆ. ஒரு கடை சொன்னா ಇದರಲ್ಲಿ ಈಗ ಕಳ್ಳರಲ್ಲಿ ನೋಡಿ, ಒಬ್ಬ ಕಳ್ಳ ಏನ್ ಹೇಳ್ತಾನೆ? ನೀ ಕಡವನ ಒನ್ನೇ ಕಾಪಾಡಿ ಎಣ್ಣೆ ಕಾಪಾಡಿ ಅವನು ಹೇಳ್ತಾನೆ, ಅವನು ಅವಸ್ಥೆ ಪಡ್ತಾ ಇದ್ದಾನೆ, ನೀನು ನಿಜವಾದ ದೇವರಾದ್ರೆ ನೀನು ತಪ್ಪಿಸ್ಕೊ, ನಮ್ಮನ್ನು ಬಿಡಿಸು. ಯಾಕೆ ನೀನು ಅದು ಮಾಡಬಾರ್ದು? ನೀನು ಸಿಲುಬೆಯಿಂದ ಜಂಪ್ ಮಾಡಿ ಬಾ, ನಮ್ಮನ್ನು ಕಾಪಾಡ್ಕೋ. ಭಕ್ತಿ ಮಾಡ சொல்றவே ಅವನು ದೇವರ ಮೇಲೆ ಭರವಸೆ ಇಟ್ಟು ಭಕ್ತಿ ವೈರಾಗ್ಯದಿಂದ ಅದು ಹೇಳಿಲ್ಲ. ನೀನು ಕಾಪಾಡ್ಕೊ, ನಮ್ಮನ್ನು ಕಾಪಾಡು, ಒಳ್ಳೇದು, ನಿನಗೆ ಪುಣ್ಯ ಬರುತ್ತೆ ಅಂತ ಬರೋ ತರ ಅವ್ನು ಹೇಳ್ತಾ ಇದ್ದಾನೆ. அப்பவும் ஜீசஸ் அமைதியா இருந்தாங்க. ಅವನು ಒಳ್ಳೆತನವಾಗಿ ಹೇಳಿದ್ರು ಸುಮ್ಮನೆ ಇದ್ರು ಯೇಸು. இன்னொரு கடை சொன்னா, ಆದ್ರೆ ಇನ್ನೊಂದು ಕಡೆ ಕಳ್ಳ ಇದ್ದಾರಲ್ಲ, ಅವನೇನ್ ಹೇಳ್ದ? ನೀ பேசாத, நம்மலாம் ತಪ್ಪು செஞ்சவங்க. ಈ ಕಳ್ಳನಿಗೆ ಹೇಳ್ತಾನೆ, ನಾವು ತಪ್ಪು ಮಾಡಿ ಶಿಕ್ಷೆ ಅನುಭವಿಸ್ತಾ ಇದೀವಿ, ಇಲ್ಲಿರುವ ಯೇಸು ಏನು ತಪ್ಪು ಮಾಡಿದ್ವಲ್ಲ ಅವ್ರನ್ನ ನೀನು ಈ ತರ ಮಾತಾಡ್ಬೋದಾ ಅಂತ ಒಂದು ಮಾತಾಡ್ಬಿಟ್ಟ. அவங்களுக்கு பரிசுத்தம் வரக்கூடாது, ಅವರಿಗೆ ಈ ತರ ಶಿಕ್ಷೆ ಬರಲೇಬಾರದು. ಅವರಿಗೆ அவங்களுக்கு தண்டனை வந்துச்சு. ಆದ್ರೆ ನಮಗೆ ಬರುವುದು ನಿಶ್ಚಯ, ನಮ್ಗೆ ಬಂದೇ ಬರ್ಬೇಕು. ಅವರು கடவுள், ಅವರು ದೇವರ ಪುತ್ರನು, ಅವರಿಗೆ ಇದು ಬರಬಾರದು. சிலுவையில் இருக்கிற கள்ளன் ஜீசஸ் அவருக்கு தெய்வம், ಅವ್ರಿಗೆ ಎಂದ ಪೈಟು நம்ம சொல்லக்கூடாது, குற்றம் கிடையாது. ಈ ಕಳ್ಳ ಹೇಳ್ತಾನೆ, ಅವರು ದೇವರ ಕುಮಾರನು, ಅವರಿಗೆ ಇಂಥ ಶಿಕ್ಷೆ ಬರಬಾರ್ದನ್ನೆಲ್ಲ ಅರಿದುಕೊಂಡು ಆತರ ಹೇಳ್ತಾ ಇದ್ದಾನೆ ಅವನು.
சொல்லிட்டு அவன் சொல்றான், ಈ ತರ ಮಾತಾಡ್ಬಿಟ್ಟು ಏನ್ ಹೇಳ್ತಾ ಇದ್ದಾನೆ, ஏன்னா ஆண்டவர் இந்த உலகத்துல உயிரோடு இருக்கும்போது சொன்னாரு, ಈ ಭೂಮಿಯಲ್ಲಿ ಅವರು ವಾಸಿಸ್ತಾ ಇರುವಾಗ ಏನ್ ಹೇಳಿದ್ರು ಯೇಸು, எனக்கு ஒரு ராஜ்யத்தை பிதா வச்சிருக்கிறாரு, ನನಗೆ ಅಂತ ಒಂದು ರಾಜ್ಯವು ಪರಲೋಕದಲ್ಲಿ ಇದೆ ಅಂತ ನನ್ನ ತಂದೆ ಇಟ್ಟಿದ್ದಾರೆ, அந்த ராஜ்யத்தை போல உங்களுக்கு நான் ராஜ்யத்தை கொடுப்பேன்னு ಅದೇ சொல்லிட்டாரு. ತರ ಪರಲೋಕ ರಾಜ್ಯ ನಾನು ನಿಮಗೆ ಸ್ಥಾಪಕ ಮಾಡಿ ನಾನು ನಿಮಗೆ ಕೊಡೋನಾಗಿದ್ದೀನಿ ಅಂತ ಯೇಸು ಹೇಳಿದ್ದಾರೆ. ஆனா அந்த ರಾಜ್ಯத்துக்கு நாம யாரும் உணர்ந்தவங்களா எல்லாரும் போயிட்டாங்க. ಆದ್ರೆ ಆ ರಾಜ್ಯವು ನಮ್ಗೆ ಸಿಗುತ್ತಾ ಇಲ್ವಾ ನಮಗೆ ಗೊತ್ತಿಲ್ಲ. ஆனா இந்த கள்ளனை பார்த்தோன்னே, ಆದ್ರೆ ಈ ಕಳ್ಳನನ್ನು ನೋಡಿ ಯೇಸು ಏನ್ ಹೇಳಿದ್ರು, அவன் ஆண்டரை பத்தி நல்லதா அறிக்கை செய்யும் போது ಯೇಸು ಬಗ್ಗೆ ಅವರು ಮಾತಾಡೋದು ನೋಡಿ ಏನ್ ಮಾಡಿದ್ರು, அப்பதான் சொல்றாரு ஆண்டவரே, ಅವಾಗ ಒಂದು ಮಾತಾಡ್ತಾ ಇದ್ದಾರೆ ಯೇಸು, இன்னைக்கு நீ ஏன் கூட பரதேசில் இருப்பேன், ಇವತ್ತು ನನ್ನೊಂದಿಗೆ ಪರದೇಶದಲ್ಲಿ ನೀನು ಇರ್ತೀಯ. ಚಪಾಲಿ ತಕ್ಕ ಹಲ್ಲೆಲೂಯಾ. ಯಾರಿಗೆ? ಯೇಸುವಿಗೆ ಶಿಕ್ಷೆ ಬರಬಾರದು ಅಂತ ಹೇಳಿದಲ್ಲ, ಆ ಒಂದು ವ್ಯಕ್ತಿಗೆ ಯೇಸು ಈ ತರ ಹೇಳಿದ್ರು. இப்போ கொஞ்சம் யோசிச்சு பார்க்கலாம். ಈಗ ಒಂದು ನಿಮಿಷ ಯೋಚನೆ ಮಾಡಿ ನೋಡಿ. அவர் ஜீசஸே எனக்கு ராஜ்யத்துன்னு சொல்லிட்டாரு. ಯೇಸು ಹೇಳಿದ್ರು ನನಗೆ ಒಂದು ರಾಜ್ಯ ಇದೆ ಅಂತ ಹೇಳಿದ್ದಾರೆ. ஆனா இந்த கள்ளன் சொல்றான் உங்களுக்கு ராஜ்யம் இருக்குதுன்னு அவனும் ஒத்துக்கிறாங்க. ಅಲ್ಲ ಹೇಳ್ತಾನೆ ನಿಮಗೆ ರಾಜ್ಯ ಒಂದಿದೆ ಅಂತ ನನಗೆ ಗೊತ್ತು. ஆனா கூட இந்த சீசர்லாம் ஆள காணோம். ಶಿಷ್ಯರು ಎಲ್ಲಿ ಹೋದ್ರು? ಜೊತೆಗಿದ್ದವರು. அப்பதான் ஜீசஸ் என்ன செய்றாரு? ಆಗ ಜೀಸಸ್ ಏನ್ ಹೇಳ್ತಾರೆ, நீ இன்னைக்கு அவன் சொல்றாங்க உங்களுக்கு ராஜ்யம் வரும்போது என்ன நினைச்சீங்க, என்ன சொல்றாரு, ನಿಮ್ಮ ರಾಜ್ಯ ಬರುವಾಗ ನನ್ನನ್ನು ನೆನಪಿಟ್ಕೊಳ್ಳಿ ಅಂತ ಹೇಳ್ತಾರೆ. அந்த வசனத்தை வாசிப்பா, இந்த வசனத்தை இந்த ராஜ்யம் லூக்கா 23:42 ಲೂಕನು 23ನೇ ಅಧ್ಯಾಯ 42ನೇ ವಾಕ್ಯ. ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಬರುವಾಗ ನನ್ನನ್ನು ನೆನೆಸ್ಕೋ ಅಂದರು. ಚಪ್ಪಾಳೆ ತಟ್ಟ ಹಲ್ಲೆಲೂಯಾ. ನಿನಗೊಂದು ರಾಜ್ಯ ಇದೆ, ಅದು ಬರುವಾಗ ನನ್ನನ್ನು ನೆನಪಿಟ್ಕೋ, ಅಷ್ಟು ಸಾಕು. சொன்னார்ல எனக்கு ஒரு ராஜ்யம் வரும், அந்த ராஜ்யம் அவங்களை கூட்டிட்டு போறேன்னு சொன்னார்ல. ನೀವೇ ಹೇಳಿದಿರಲ್ಲ ನನಗೊಂದು ರಾಜ್ಯ ಇದೆ, ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಬರುವಾಗ ನನ್ನನ್ನು ನೆನಪಿಟ್ಕೊಂಡ್ರೆ ಸಾಕು, ಕರ್ಕೊಂಡು ಹೋಗಿ ಅಂತ ಕೂಡ ಕೇಳಿದ ಅವನು. ಆದರೆ ಸಿಲುಬೆಯಲ್ಲಿ ಅರಣ್ಯವನ್ನೇ ಒಳ್ಳೆ ಕೊಟ್ಟಾಗಲ್ಲ. ಯೇಸು ಯಾವಾಗ ಸಿಲುಬೆಯಲ್ಲಿ ಅವ್ರನ್ನ ನೇತಾಡ್ಸಿದ್ರು, ಅಕ್ಕಪಕ್ಕ ಇದ್ದವರು ಅವ್ರಿಗೆ ಪ್ರೀತಿ ಉಳ್ಳ ಶಿಷ್ಯರು ಎಲ್ಲ ತಪ್ಪಿಸ್ಕೊಂಡು ಅಡ್ರೆಸ್ ಇಲ್ಲದಾಗೆ ಓಡ್ಬಿಟ್ರು. ಜೊತೆಗಿದ್ರೆ ನಮ್ಮನ್ನು ಸಿಲುಬೆಗೆ ಏರಿಸ್ಬಿಡ್ತಾರೆ ಅಂತ ಭಯ. இந்த கள்ள ಆದ್ರೆ ಕಳ್ಳ ಯೇಸುವಿನ ಜೊತೆಗೆ ಅವನು ಶಿಕ್ಷೆಯನ್ನು ಅನುಭವಿಸ್ತಾ ಇರುವ ಆ ಕಳ್ಳ நல்லா யோசிக்கலாம். நம்ம இப்போ 2 பேருமே சில அறையப்பட்டாச்சு. ಇಬ್ರು 2 ಕಳ್ಳರು ಅವ್ರ ಜೊತೆಗೆ ಸಿಲುಬೆಯಲ್ಲಿದ್ದಾರೆ. இன்னும் கொஞ்சம் செத்து போயிடுவாங்க 2 பேரும். ಸ್ವಲ್ಪ ಆದ್ಮೇಲೆ ಇಬ್ರು ಸತ್ತು ಹೋಗ್ತಾರೆ. அப்ப நம்ம நம்பிக்கை என்ன? ಅರೆ ನಮ್ಮ ನಂಬಿಕೆ ಯಾರ ಮೇಲೆ ಇದೆ? ಏನು ನಂಬಿಕೆ? ஆனா இந்த கள்ளனுக்கு பாருங்க ஒரு நம்பிக்கை இருந்துச்சு. ಆದ್ರೆ ಒಬ್ಬ ಕಳ್ಳನಿಗೆ, ಒಳ್ಳೆ ಕಳ್ಳನಿಗೆ ಏನಿತ್ತು? ಒಂದು ನಂಬಿಕೆ. அவன் நீங்க செத்தா கூட உயிரோடு இருப்பீங்க அப்படின்னு ನಂಬಿಕೆ. ನೋಡಿ, ನೀವು ಸತ್ತರೂ ನಿಮ್ಗೊಂದು ರಾಜ್ಯ ಇದೆಯಲ್ಲ, ಅವಾಗ ನನ್ನನ್ನು ನೆನಪಿಟ್ಕೊಳ್ಳಿ. ಅವಾಗ ಅವನಿಗೆ ಚೆನ್ನಾಗಿ ಗೊತ್ತಿದೆ ಯೇಸು ಯಾರು ಅಂತ. நீங்க இந்த பூமியில செத்துட்டா கூட உங்களுக்கு ஒரு ராஜ்யம் இருக்கு. ಈ ಭೂಮಿಯಲ್ಲಿ ನೀವು ಪ್ರಾಣ ಕಳ್ಕೊಂಡ್ರು ನಿಮ್ಮ ಪ್ರಾಣ ಎಲ್ಲಿ ಬರುತ್ತೆ? ಅಲ್ಲಿ ಪರಲೋಕ ರಾಜ್ಯಕ್ಕೆ ಬರಲ್ಲ. ಅವಾಗ ನನ್ನನ್ನು ನೆನಪಿಟ್ಕೊಳ್ಳಿ. அந்த ராஜ்யத்துக்கு நீங்க வரும்போது சும்மா நினைச்சுக்கங்க போதும். ಆ ರಾಜ್ಯಕ್ಕೆ ನೀವು ಹೋಗುವಾಗ ನನ್ನನ್ನು ನೆನಪಿಟ್ಕೊಂಡ್ರೆ ಸಾಕು, ಅಷ್ಟೇ ಹೇಳ್ದ. நம்ம நார்மலாவே என்னை சொல்லுங்க, நினைச்சுக்க, என்னை கூப்பிட்டுன்னு சொன்னாலே யாரும் மறந்துடுவாங்க. ನನ್ನ ನೆನಪಿಟ್ಕೊಂಡಿದ್ರೆ ಯಾರು ಎಲ್ಲ ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ನಾವೆಲ್ಲ ಮರ್ತ್ಬಿಡ್ತೀವಿ. ஆனா அந்த கள்ளன் சொன்னா, ಆದ್ರೆ ಆ ಕಳ್ಳ ಹೇಳ್ದ, என்ன நினைச்சுக்கங்க, ನನ್ನನ್ನು ನೆನಪಿಟ್ಕೊಳ್ಳಿ. உடனே ಇಮ್ಮಿಡಿಯೇಟ್ ಯೇಸು ಏನ್ ಹೇಳ್ತಾರೆ, அவனுடைய இருதயத்தை பார்த்த ಆಂಡವರೇ, ಅವನ ಹೃದಯವನ್ನು ನೋಡಿದ ಯೇಸು இவன் எவ்வளவு விசுவாசமா இருக்கிறான், ಎಷ್ಟೊಂದು ನಂಬಿಕೆ ನಮ್ಮ ಮೇಲೆ ಇಟ್ಟಿದ್ದಾನಲ್ಲ. அதுதான் சொன்னார் ಆಂಡವರೇ. ಅವನು ಯೇಸು ಏನ್ ಹೇಳ್ತಾರೆ ಉತ್ತರ ಅವನಿಗೆ, இன்னைக்கு நீ கூட பரதேசி, ಇವತ್ತು ನನ್ನೊಂದಿಗೆ ನೀನು ಪರದೇಶಿಗೆ ಇರ್ತಿ. ಚಪ್ಪಾಳೆ ತಟ್ಟಿ ಹಲ್ಲೆಲೂಯಾ. ಅವನ ನಂಬಿಕೆ ಇಟ್ಟಿದ ತಕ್ಷಣ ಅವನಿಗೆ ದೇವರು ಸನ್ಮಾನ ಕೊಟ್ಬಿಟ್ರು. இப்போ ಇವಾಗ செத்துருவோம், ನಾವು ಸತ್ತಿದ ಮೇಲೆ ತಕ್ಷಣ 2 பேரும் சிலர் அழைக்கப்பட்டிருக்காங்க. ಈ ಸಿಲುಬೆಗೆ ಏರಿಸಿದ್ದಾರೆ. ನಾನು ಸತ್ತಿರುவேன், ನೀನು ಸತ್ತಿರುವೆ, ನಾನು ಕೂಡ ಸತ್ತು ಹೋಗ್ತೀನಿ, ನೀನು ಸತ್ತು ಹೋಗ್ತೀಯ, ಪ್ರಾಣ ಕಳ್ಕೊಳ್ತೀವಿ. இப்ப நம்ம செத்துட்ட பிறகு ನಾವು ಸತ್ತೋದ್ಮೇಲೆ நான் எங்க போறனோ, ನಾನು ಎಲ್ಲಿ ಹೋಗ್ತೀನೋ நீ எங்க இருப்ப, ನಿನ್ನನ್ನು ಅಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ. ಹಲ್ಲೆಲೂಯಾ. ಎಂತ ಒಂದು ಆಶೀರ್ವಾದ ಕಳ್ಳನಿಗೆ ಸಿಕ್ತು ನೋಡಿ. எனக்கு ஒரு ஆச்சரியமான காரியம் என்னன்னா, ನನಗೆ ಇದರಲ್ಲಿ ಒಂದು ಆಶ್ಚರ್ಯವಾದ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, பழைய ஞாபகங்கள் கொஞ்சம் வர ஆரம்பிச்சு. ಹಳೆಯ ಸ್ವಭಾವಗಳು, ಹಳೆಯ ಜ್ಞಾಪಕಗಳು ನನಗೆ ಮನಸ್ಸಲ್ಲಿ ಬಂತು. இப்ப நம்ம ஊருக்கு போறோம்னு வச்சுக்கோங்க, ನಮ್ಮ ಊರಿಗೆ ನಾವು ಹೋಗ್ತೀವಿ. நான் நாளைக்கு ஊருக்கு போறேன், உன்னை நான் கூப்பிட்டு போறேன் சொன்னா ஓடி வருவாங்க எல்லாரும். ನಾನು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ, ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಈ ಆಂಟಿ ಹೇಳಿದ್ರೆ ನಿಮ್ಗೆ ಖುಷಿ ಆಗುತ್ತೆ.
நான் நாளை செத்துருவேன், நீ வந்து செத்துருவேன்னு சொன்ன விடுறாங்களா? ನಾನು ಸತ್ತೋಗ್ಬಿಡ್ತೇನೆ, ನೀನು ಸತ್ತೋಗ್ಬಿಡ್ತೀಯ ಅಂತ ಹೇಳಿ ಕೋಪ ಬರ್ತಾ ಇಲ್ವಾ? ஆனா ஜீசஸ் என்ன சொன்னாரு? ಏನ್ ಹೇಳ್ತಾರೆ ಅದನ್ನೇ ಹೇಳ್ತಾ ಇದ್ದಾರೆ. எனக்கு என்னமோ அவன் ஊருக்கு கூட்டு போற மாதிரி. ಎಲ್ಲ ಊರಿಗೆ ಹೋಗೋತರ ಅವ್ನಿಗೆ ಹೇಳ್ತಾನೆ, ನನ್ನೊಂದಿಗೆ ನೀನು இன்னைக்கு நான் போறேன், ಇವತ್ತು ನಾನು ಹೋಗ್ತೀನಿ ಪರದೇಶಿಗೆ, உடனே நான் கூட்டு போறேன், ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಆತರ இவ்வளவு அருமையா சொல்லிருக்காரு. ಇಂತ ಒಳ್ಳೆ ವಿಷಯ ದೇವರು ಮಾತಾಡ್ತಾರೆ. சரி, என்னமோ சொந்த வீட்டுக்கு போற மாதிரி, ಸ್ವಂತ ಮನೆಗೆ ಹೋಗೋ ತರ ஏன்னா அவங்க வீட்டுக்கு போகிற மாதிரி ಅವ್ರ ಮನೆಗೂ ಕರ್ಕೊಂಡು ಹೋಗೋ ತರ ಮಾತಾಡ್ತಾ ಇದ್ದಾರೆ. இந்த கண்ணன்ட்ட சொல்றாரு, ಈ ಕಳ್ಳನ ಹತ್ರ ಈ ರೀತಿ ಮಾತಾಡ್ತಾ ಇದ್ದಾರೆ. நான் போறேன், ನಾನು ಹೋಗ್ತೀನಿ, உடனே கூட்டு போறேன். ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ನನ್ನೊಂದಿಗೆ. என்னது அப்ப கர்த்தர் ராஜ்யத்துக்கு கூட்டி போறதுக்கு என்ன அருமையா செய்யறாரு. ದೇವರ ರಾಜ್ಯಕ್ಕೆ ಹೋಗೋದಕ್ಕೆ ಎಷ್ಟೊಂದು ದೇವರಿಗೆ ಇಷ್ಟವಾಗಿದೆ. ಆ ಕಳ್ಳನನ್ನು ಕರ್ಕೊಂಡು ಹೋಗ್ತಾರೆ. அந்த மரணத்தை ಈ ಮರಣವನ್ನು நான் இங்க போய் டாடா பாய் அப்படி சொல்லிட்டு அங்க போறேன், ನಾನು ಇಲ್ಲಿ ಹೋಗ್ತೀನಿ ಬಾಯಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ದಾರೆ ಪರದೇಶಿ. ரொம்ப சந்தோஷமா அந்த மரணத்தை ஏத்துக்கிட்டாரு. ಸಂತೋಷವಾಗಿ ತನ್ನ ಮರಣವನ್ನು ಖುಷಿಯಾಗಿ ಅವರು ಅರ್ಪಣೆ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ. எனக்கு 12 வயசு இருக்கும்போது ಆಂಟಿಗೆ 12 ವಯಸ್ಸು ಇರುವಾಗ எங்க தாத்தா, எங்க அம்மாவோட அப்பா, ಅವ್ರ ಅಜ್ಜಿ ಅವ್ರದ ಅಮ್ಮಗೆ ಅಪ್ಪ அவங்க சொன்னாங்க, ஒரு மாசத்துக்கு முன்னாடி சொல்லிட்டாங்க. ಒಂದು ತಿಂಗಳ ಮುಂಚೆ ಅವರು ಸತ್ತೋಗ್ತಾರಂತೆ. ಅದನ್ನ ಹೇಳಿದ್ರು. எங்க அம்மா கூப்பிட்டு சொன்னாங்க, பாருமா நான் இத்தனாண்டி செத்து போயிடுவேன், நான் உலகத்துல தான் சார்ந்து ஆசைப்படுறேன் வா அப்படி கூப்பிட்டாங்க. ಇವರು ತಾತ ಹೇಳ್ತಾ ಇದ್ದಾರೆ ಇವ್ರ ಅಮ್ಮಕ್ಕೆ, ಒಂದು ತಿಂಗಳಲ್ಲಿ ನಾನು ಸತ್ತೋಗ್ಬಿಡ್ತೀನಿ, ನಿನ್ ಮನೆಯಲ್ಲೇ ಸಾಯ್ತೀನಿ, ಒಂದ್ ತಿಂಗಳ ಆದ್ಮೇಲೆ, ಒಂದ್ ತಿಂಗಳ ಒಳಗೆ. உடனே சொல்லிட்டாங்க எங்க அம்மா, ஏப்பா இப்படி பேசுறீங்க, நம்ம எப்பவும் சொல்லுவோம் தானே. ನಮ್ಮ ಅಪ್ಪ ಈ ತರ ಹೇಳಿದ್ರೆ ನಮಗೆ ಬೇಜಾರಾಗಲ್ವಾ? ಒಂದ್ ತಿಂಗಳಲ್ಲಿ ನಾನು ಸಾಯ್ತೀನಿ, ನಿನ್ ಮನೆಯಲ್ಲೇ ಸಾಯ್ತೀನಿ ಅಂತ ಹೇಳಿದ್ರೆ ಬೇಜಾರಾಗಲ್ವಾ? ஏப்பா இப்படி சொல்றீங்க? ಯಾಕಪ್ಪ ಇಂಥ ಮಾತೆಲ್ಲ ನೀವು ಹೇಳ್ತೀರಿ? கரெக்டா ஒரு வாரத்துக்கு முன்னாடி எங்க தாத்தா கூப்பிட்டு எங்க அம்மா கூப்பிட்டு, ಒಂದು ವಾರ ಆದ್ಮೇಲೆ ನಮ್ಮ ತಾತ ಇವರ ತಾಯಿಯನ್ನು ಕರೆದು, நான் போறேன்னு சொல்றேன், நீ என்ன கூப்பிடவே இல்லையே. ನಾನು ಹೋಗ್ತೀನಿ ಅಂತ ಹೇಳ್ತೀನಿ, ನನ್ನ ಹತ್ರ ಏನು ವಿಚಾರಿಸ್ತಾ ಇಲ್ವಲ್ಲ ನೀನು? சரி எங்க அம்மா சரிப்பா வாங்கப்பா, எங்க வீட்டுல ஒரு இடத்துல அடங்கி விட்டாரு பத்துக்காங்கன்ட்டாங்க. ಅವ್ರನ್ನ ನಮ್ಮನೆಗೆ ಬಂದ್ಬಿಡಿ, ನಮ್ಮನೇಲಿ ಒಂದು ಜಾಗ ಇಷ್ಟ ಮಾಡಿದೀನಿ, ಅಲ್ಲಿ ನಮ್ಮನೇಲೆ ವಾಸ ಇದೆ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇರ್ತಾರೆ. எங்க தாத்தா சாகரவண்டிக்கு காலையில ಇವ್ರ ತಾತ ಸಾಯಿಗೆ ಆಗತ್ತೆ ಆವತ್ತು ಬೆಳಿಗ್ಗೆ. நாங்களாம் போய் சின்ன சின்ன பிள்ளைங்க, நான் 12 வயசு, என் தம்பி தங்கச்சி 9 பேர் எல்லாம். ಇವರೆಲ್ಲ 9 ಮಕ್ಕಳು ಜೊತೆಗೆ ಇದ್ರು, ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು. எங்க தாத்தா கூப்பிட்டு எல்லாரையும் ಇವ್ರ ತಾತ ಕರೆದ್ರು, 3 days ಸ್ಕೂಲ್ ಲೀವ್ போட்டுருங்க அப்படின்னாங்க. ನೋಡಿ ಮೊಮ್ಮಕ್ಕಳ ಎಲ್ಲ ನೋಡಿ, ನಾನು ಸತ್ತೋಗ್ತೀನಿ, ನಿಮ್ಮ ಟೀಚರ್ ಹತ್ರ ಹೋಗ್ಬಿಟ್ಟು ರಜಾ ಬರ್ಕೊಟ್ಬಿಡಿ, ನಮ್ ತಾತ ಸಾಯ್ತಾರಂತೆ, ನಾವು ಬರಲ್ಲ ಅಂತ ಬರ್ಕೊಡಿ ಅಂತ ಹೇಳ್ತಾ ಇದ್ದಾರೆ. இன்னைக்கு நான் செத்துடுவேன், நாளைக்கு நடக்க போயிடுவீங்க, ಇವತ್ತು 3 நாள் பிரேயர் விட்றியா அப்படின்னு கேட்டுட்டு 3 நாள் பிரேயர் வைப்பல 3 நாள் ಲೀವ್ எடுத்துருங்க. 3 ದಿವಸ ರಜಾ ತಗೊಳ್ಳಿ, ಯಾಕಂದ್ರೆ ನಾನು ಇವತ್ತು ಸತ್ತೋಗ್ತೀನಿ, ನಾಳೆ ನಿಮಗೆ ನಮ್ಮನ್ನು ಮಣ್ಣು ಮಾಡ್ತೀರಾ, ನಾಳಿದ್ದು ಹಾಲು ಕಾಯಿಸಿ ಹಾಲು ಕೊಡ್ತೀರಾ, ಅದು 3 ದಿವಸ ಮೊಮ್ಮಕ್ಕಳು ಯಾರು ಸ್ಕೂಲ್ಗೆ ಹೋಗ್ಬಾರ್ದು. எனக்கு ரோஜா பூ போட்ட நாற்காலி வந்துருச்சு. ನನಗೆ ನೋಡಿ ಯೇಸು ಬಂದಿದ್ದಾರೆ, ರೋಜಾ ಹೂವಲ್ಲಿ ಮಾಡಿರುವ ಒಂದು ಕುರ್ಚಿ ಬಂದಿದೆ, ಅದರಲ್ಲಿ ನನ್ನನ್ನು ಕರಿತಾ ಇದ್ದಾರೆ ಯೇಸು, ನೋಡಿ ಅಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. நான் போயிட்டு வரேன் டாடான்னு சொல்றேன். ನಾನು ಹೋಗ್ತೀನಿ, ಎಲ್ಲರಿಗೂ ಟಾಟಾ ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿ எனக்கு ஆச்சரியமா இருக்கு, சின்ன பிள்ளை தான் இருந்தேன். ನಾನು ಚಿಕ್ಕ ಹುಡುಗಿ ಇದ್ದಾಗಲೇ ನನಗೆ ಆಶ್ಚರ್ಯ. இன்னைக்கு ஜீசஸ் அதே மாதிரி சொல்றாரு, ಯೇಸು ಸ್ವಾಮಿ ಕೂಡ ಅದೇ ತರ ಹೇಳ್ತಾರೆ, ನಾನು ಪರಲೋಕ ರಾಜ್ಯಕ್ಕೆ ಹೋಗ್ತೀನಿ, நான் போயிட்டு வரேன் உன்னை கூட்டு போறேன்ட்டு. ನಾನು ಹೋಗಲ್ಲ, ಅದೇ ಸ್ಥಳಕ್ಕೆ ನಿನ್ನನ್ನು ಪರದೀಸಿಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಕಳ್ಳರ ಜೊತೆಗೆ ಅವ್ರು ಹೇಳ್ತಾ ಇದ್ದಾರೆ. மரணத்துக்கு மனித எவ்வளவு நம்பிக்கையா இருந்திருக்கிறாரு. ಮರಣದಲ್ಲಿ ಅವರು ಎಷ್ಟೊಂದು ದೃಢವಾದ ನಂಬಿಕೆ ಇಟ್ಕೊಂಡಿದ್ದಾರೆ. இந்த பூமியில செத்தாலும் பரலோகத்துக்கு போவேன், ಈ ಭೂಮಿಯಲ್ಲಿ ನನ್ನನ್ನು ಇವರು ಸಾಯಿಸಿದ್ರು ನನಗೆ ಪರದೀಸಿದ ಜಾಗ ಇದೆ, ಅಲ್ಲಿ ಹೋಗ್ತೀನಿ ನಾನು. சரி இன்னொரு பாருங்க, கண்ணனை நீ எவ்வளவு பரதேசிக்கு வருவேன்னு சொல்லிட்டாரு. ಈ ಕಳ್ಳನಿಗೆ ಹೇಳಿದ್ರು ಪರದೀಸಿಗೆ ನೀನ್ ಬರ್ತಿ ಅಂತ ಹೇಳಿದ್ರು, ಪರಲೋಕ ಅಂತ ಹೇಳಿಲ್ಲ. இப்ப எல்லாரும் என்ன சொல்றாங்கன்னா பரலோகத்துக்கு கூட்டு போனாரு, பரலோகத்துக்கு போக முடியாது யாருமே. ಮೊನ್ನೆ ನಾವು ಟಿವಿಯಲ್ಲಿ ನೋಡಿದೀವಿ, ಎಲ್ಲಾರು ತಪ್ಪಾಗಿ ತಿಳ್ಕೊಂಡು ಪರಲೋಕ ಕರ್ಕೊಂಡು ಹೋದ್ರು. பரதீசு வேற பரலோகம் வேற. ಪರದೀಸ್ ಅನ್ನೋದು ಜಾಗ ಬೇರೆ, ಪರಲೋಕ ಅನ್ನೋದು ಬೇರೆ. ஏன்னா வாசிமா இது நம்ம பைபிள் கூட வசனம் இருக்குது அழகா, ஒரு உலகம் ஒரு போட்டுருக்குது. சரி அத நான் அடுத்த இதுக்கு பேசுறேன். ஓகே, இப்போ பரதீசு பத்தி பேசுறேன். ಪರದೀಸ್ ಬಗ್ಗೆ ಮಾತ್ರ ಮಾತಾಡೋಣ. இப்போ பரதீசுன்றது கர்த்தருடைய பிள்ளைங்க, கர்த்தருக்குள்ள யார் யார் மரிச்சாங்களோ அவங்க போய் தூங்குற இடம். ಯಾರ್ಯಾರು ಕ್ರಿಸ್ತನಲ್ಲಿ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾರೋ ಅವರು ನಿದ್ರಿಸುವ ಒಂದು ಜಾಗನೇ ಪರದೀಸ್. இன்னைக்கு நான் செத்துட்டேன்னா, ಇವತ್ತು ನಾನು ಸತ್ತೋಗ್ಬಿಟ್ರೆ என் சரீரம், ನನ್ನ ಶರೀರವು, என் பேர் சொல்லலதான், ஆனா என்னை யாரும் நான் செத்துட்டபடி இது துணம் ನನ್ನ ಹೆಸರಿಟ್ಟು ಯಾರು ಕೂಗಲ್ಲ. ಸತ್ಯದ ಮೇಲೆ ಈ ಹೆಣ ಯಾವಾಗ ತೆಗಿತೀರಾ ಆತರ ಹೇಳ್ತಾರೆ, ಬಿಟ್ಟು ಹೆಸರು ಇಟ್ಟು ಕರೆಯೋದೇ ಇಲ್ಲ ಎಲ್ಲ ಕಡೆ. அப்ப என் பேர் எதுக்கு வருது? ನನ್ನ ಹೆಸರು ಎಲ್ಲಿ ಬರುತ್ತೆ?
என் ஆத்மாவுக்கு தான் வருது. ನನ್ನ ಆತ್ಮಕ್ಕೆ ಬರುತ್ತೆ ಅಷ್ಟೇ. என் ஜீவன் நான் உயிரை விட்டோம் என் ஜீவன் பிதாக்கிட்ட போயிடும். ನನ್ನ ಜೀವವು ನನ್ನ ಆತ್ಮವು ನನ್ನ ತಂದೆ ಹತ್ರ ಹೋಗುತ್ತದೆ. என் சரீரத்தை மண்ண போச்சுருவாங்க. ನನ್ನ ಶರೀರವು ಮಣ್ಣಿಗೆ ಬಿಟ್ಬಿಟ್ಟು ಈ ಭೂಮಿಯಲ್ಲಿ போடுறாங்களோ தண்ணிக்குள்ள போடுறாங்களோ தீல வைக்கிறாங்களோ ಸುಟ್ಟಾಕ್ತಾರೋ ஒவ்வொருத்தருடைய ஒவ்வொரு காரியம் இருக்குது. ಒಂದೊಂದು ಜಾತಿಯಲ್ಲಿ ಒಂದೊಂದ್ ತರ ಮಾಡ್ತಾರೆ. என் ஆத்மா எங்க போகும்? ನನ್ನಲ್ಲಿ ವಾಸಿಸ್ತಾ ಇರುವ ಆತ್ಮನ ಹೆಸರು ಏನಾಗ್ತಾರೆ? நமக்கு ஒரு ஆத்மா இருக்குது. ನಮ್ಮಲ್ಲಿ ಆತ್ಮ ಒಂದು ವಾಸಿಸ್ತಾ ಇದೆ. ನಿಮ್ಮ ಪ್ರತಿಯೊಬ್ಬ நினைவு சிந்தை ஆசை எல்லாம் நம்மகிட்ட இருக்குது. ನಮ್ಮ ಚಿಂತೆ ನೆನಪು ಎಲ್ಲ ಆತ್ಮದಲ್ಲಿದೆ. ಅದೆಲ್ಲ ಎಲ್ಲಿ ಹೋಗುತ್ತೆ? இந்த ஆத்மா ಈ ಆತ್ಮವು கர்த்தருக்குள்ள நம்ம மரிச்சோம்னா ಕ್ರಿಸ್ತನಲ್ಲಿ ಯಾರು ಚೆನ್ನಾಗಿ ಅವರು ನಿದ್ದೆ ಮಾಡ್ತಾರೋ ಅಥವಾ ಮರಣ ಹೊಂದುತ್ತಾರೋ ஆண்டவர் பரதீசுல இடம் வச்சிருக்காரு. ಪರದೀಸಿಂದ ಒಂದು ಜಾಗ ಅವರಿಗೋಸ್ಕರ ದೇವರು ಮಾಡಿ ಇಟ್ಟಿದ್ದಾರೆ. அங்க ஆறாம தூங்கிட்டு இருப்போம். ಅಲ್ಲಿ ಹೋಗಿ ನೀವು ಆರಾಮಾಗಿ ನಿದ್ದೆ ಮಾಡಬೇಕು. திருப்பி ஆண்டவர் வரும்போது ಮತ್ತೆ ಯೇಸು ಬರುವಿದ್ದಾನೆ. ಬರುವಾಗ நம்மளெல்லாம் எழுப்பும் போதுதான் எந்திரிப்போம். ಅವರು ನಮ್ಮನ್ನು ಬರುವಾಗ ನಮ್ಮನ್ನು ಎಬ್ಬಿಸ್ತಾರೆ. ಅವಾಗ ಎದ್ದೇಳಲೇಬೇಕು. ಎಲ್ಲ அதுக்கு நம்ம தூங்கிட்டு இருப்போம். ಅಲ್ಲಿದಾಗ ನಿದ್ದೆ ಮಾಡ್ತಾನೆ ಇರ್ತೀವಿ. ஆனா கர்த்தர் இல்லாம செத்துட்டவங்க இருக்காங்க பாருங்க. ನೋಡಿ, ಯೇಸು ಸ್ವಾಮಿಯನ್ನೇ ಮರ್ತು ಬಿಟ್ಟು ಅವರಿಗೆ ವಿರೋಧವಾಗಿ ಕೆಟ್ಟ ಕೆಲಸಗಳು ಮಾಡಿ ಸತ್ತೋಗ್ತಾರಲ್ಲ, அவங்க கர்த்தரை போய் விடுவாங்க. ಅವರೆಲ್ಲ ಏನು ಧೂಳು ಧೂಳು ಅಂತ ಒಂದಿದೆ. ಧೂಳಲ್ಲಿ ಹೋಗಿ ನಮ್ಮ ಆತ್ಮ ಹೋಗ್ಬಿಡುತ್ತೆ. ரெண்டு பேரும் வித்தியாசத்தை பார்க்கலாம். வாசிமா தானியேல் ದಾನಿಯೇಲ್ ಪುಸ್ತಕ ரெண்டு பேரும் வித்தியாசம் பார்த்துக்கலாம். நம்ம ಧೂಳು ಪುಸ್ತಕ ಅಂತ ಒಂದು ಪುಸ್ತಕ ಇದೆ. கர்த்தருடைய பிள்ளைங்க எங்க போவாங்க, கர்த்தர் இல்லாதவங்க எங்க போவாங்கங்கறத தானியேல் 12 அதிகாரம் ದಾನಿಯೇಲ್ 12ನೇ ಅಧ್ಯಾಯ 13ನೇ ವಾಕ್ಯ 13ನೇ ವಾಕ್ಯ 16 ವಚನ. ನೀನು ಹೋಗಿ ಅಂತ್ಯದವರೆಗೆ ಇರು. ನೀನು ದೀರ್ಘ ನಿದ್ರೆಯನ್ನು ಹೊಂದಿ ಯುಗ ಸಮಾಪ್ತಿಯಲ್ಲಿ ಎದ್ದು மைக்ல சொல்லுங்க. என் பிள்ளைங்க சத்தம் போடுறாங்களா? மைக்ல சொல்லி கேட்குறேன். 13 வசனம். ನೀನು ಹೋಗಿ ಅಂತ್ಯದವರೆಗೆ ಇರು. ನೀನು ದೀರ್ಘ ನಿದ್ದೆಯನ್ನು ಹೊಂದಿ ಯುಗದ ಸಮಾಪ್ತಿಯಲ್ಲಿ ಎದ್ದು ನಿನಗಾಗುವ ಸ್ವಾಸ್ಥ್ಯದೊಳಗೆ ನಿಲ್ಲುವೆ ಎಂದು ಹೇಳಿದನು. ನೀನು ನಿದ್ದೆ ಮಾಡು ಅಲ್ಲ, ನಿನ್ ಜಾಗಕ್ಕೆ ಹೋಗಿ ನೀನ್ ನಿದ್ದೆ ಮಾಡು. ಒಳ್ಳೆ ಜಾಗದಲ್ಲಿ ನೀನು ಹೋಗಿ ನೀನು ಮಾಡ್ಬೇಕು. கர்த்தருக்குள்ள இருக்கிற பிள்ளைங்க நம்ம செத்துட்டா நம்ம சாக மாட்டோம், நம்ம தூங்கிட்டு இருப்போம். கர்த்தர் இல்லாதவங்க என்ன செய்வாங்க பாருங்க. 2வது வசனம். ಯೇಸು ಕ್ರಿಸ್ತ ಇಲ್ಲದವರು ಅವರನ್ನ ಏನ್ ಮಾಡ್ತಾರೆ? 2ನೇ ವಾಕ್ಯ. ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತುಕೊಳ್ಳುವರು. ನಿತ್ಯ ಜೀವವನ್ನು ಕೆಲವರು ನಿನ್ನಿಂದ ನಿತ್ಯ ತಿರಸ್ಕಾರಗಳನ್ನು ಅನುಭವಿಸುವರು. ಧೂಳಲ್ಲಿ ಹೋಗಿ ನೀವು ನಿದ್ದೆ ಮಾಡಿ ಅಂತ ಯೇಸು ಸ್ವಾಮಿಗೆ ವಿರೋಧವಾಗಿ ಮಾಡಿರೋರಿಗೆ ದೇವರು ಕೊಡುವ ಶಿಕ್ಷೆ. அந்த தூள் ஒரு காத்து வந்துச்சுன்னா பறந்து இங்கேயே போயிடும். ಧೂಳು ಅಂದ್ರೆ ಗೊತ್ತಲ್ಲ, ಕಸ ಧೂಳು. ಒಂದು ಗಾಳಿ ಬಿರುಗಾಳಿ ಏನಾದ್ರು ಬಂದ್ರೆ ಅದು ಹಾರಾಗ್ಬಿಟ್ಟು ಅದು ಎಲ್ಲಿ ಇರೋ ಸ್ಥಳನೇ ಗೊತ್ತಿಲ್ಲ ಅಂತ ಕಡೆ ಹೋಗ್ಬಿಡುತ್ತೆ. ಅದರಲ್ಲಿ ಹೋಗಿ ಮಲ್ಕೊಂತಾರೆ ಯಾರು ಯೇಸುವಿಗೆ ವಿರೋಧವಾಗಿ. ಆತ್ಮ அப்படியே ಅಲೆஞ்சிட்டு இருக்குன்னு சொல்றாங்க. ಕೆಲವರು ಆತ್ಮಗಳು ಅಲ್ಲೇ ಸುತ್ತಾಡ್ತಾ ಇರುತ್ತೆ ಅಂತ ನಿಮಗೆಲ್ಲ ಗೊತ್ತು. 40 ದಿನ ಕೊಂಡಾಡ್ತಾರಲ್ಲ, ಆ ಆತ್ಮ ಶಾಂತಿ ಅಂತ ದೇವರು ಇರುವುದಕ್ಕೆ ಆತರ ಮಾಡ್ತಾರೆ. அப்படியே அலைஞ்சிட்டே இருக்கும், ಆಕಾಶದಲ್ಲೇ ಓಡಾಡ್ತಾ ಇರ್ತಾರೆ. கர்த்தர் இல்லாதவங்க அந்த தூள் இருப்பாங்க. ದೇವರು ಇಲ್ಲದವರು ಧೂಳಲ್ಲಿ ವಾಸಿಸ್ತಾ ಇರ್ತಾರೆ. ஆனா கர்த்தரோட இருக்கிறவங்க ದೇವರೊಂದಿಗೆ ಇರೋರು ಎಲ್ಲಿರ್ತಾರೆ? ನಿದ್ದೆ ಮಾಡ್ತಾ ಇರ್ತಾರೆ. நித்திரை பண்ற இடம் ಅದು ನಿದ್ರಿಸುವ 13 வருஷத்துல 13ನೇ ಭಾಗದಲ್ಲಿ ಕೊಟ್ಟಿದೆ. நமக்கு ஆண்டவர் தூங்குறதுக்கு இடம் வச்சிருக்காரு. ಹಾಗೆ ಅಂತ ಒಂದು ಜಾಗವನ್ನು ದೇವರು ಇಟ್ಟಿದ್ದಾರೆ. அதுக்கு பேர் தான் பரதீஸ். ಆ ಜಾಗಕ್ಕೆ ಪರದೀಸ್ ಅಂತ ಹೆಸರು. அந்த பரதீஸ்க்கு நம்ம கூட்டி போறாங்க. ಆ ಪರದೀಸ್ ಜಾಗಕ್ಕೆ ದೇವರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. சில காரியங்கள் சொல்லணும். அந்த பரதீஸ்னா என்ன தெரியுமா உங்களுக்கு? ಆ ಪರದೀಸ್ ಅಂದ್ರೆ ಏನು ಗೊತ್ತಾ? அந்த பரதீஸ்ல ಜೀವ ವೃಕ್ಷத்தின் ಕರೆ இருந்துச்சு. ಜೀವ ವೃಕ್ಷದ ಹಣ್ಣು ಅಲ್ಲಿ ಸಿಕ್ತು ನಮಗೆ. அப்போ ஜீவ விருட்சம் எப்ப வந்துச்சு? ஆதியாகமத்துல ஏதேன் தோட்டத்துல இருந்துச்சு. ಆದಿಯಾಗಮ ಪುಸ್ತಕದಲ್ಲಿ ಏದೆನ್ ತೋಟದಲ್ಲಿ ದೇವರು ಸೃಷ್ಟಿ ಮಾಡಿದ್ರು ಇಬ್ಬರನ್ನು. ಯಾರು? ಆದಾಮನು ಅವಳನ್ನು. ಅಲ್ಲಿ ಒಂದು ಹಣ್ಣು ಇತ್ತು, ಅದಕ್ಕೆ ಜೀವ ವೃಕ್ಷವು. ரெண்டாவது வருஷமா ಆದಿಕಾಂಡ 2வது அதிகாரம் 9வது வசனத்துல 9ನೇ ವಾಕ್ಯ 2:9 ಜೀವ ವೃಕ್ಷ ಅಂತ ಹೆಸರು ಅದಕ್ಕೆ. ಏದೆನ್ ತೋಟವು ಪಾರದೀಸು ಒಣ್ಣೆ. ಎರಡು ಒಂದು, ಪರದೀಸು ಮತ್ತೆ ಏದೆನ್ ತೋಟ. அந்த ஏதேன் தோட்டத்துக்கு நம்மள கொண்டு போய் கொண்டு வைக்கிறார், தூங்க வைக்கிறார். ದೇವರು ಆ ತೋಟಕ್ಕೆ ಹೋಗಿ ನಮ್ಮನ್ನು ನಿಲ್ಲಿಸಕ್ಕೆ ಅವರು ಕಟ್ಟಲೆ ಕೊಡ್ತಾರೆ ನಮ್ಮ ಆತ್ಮಕ್ಕೆ. ஆதியாகமம்
2:9 ಹೀಗೆ ಹಾ. ಭೂಮಿಯಾಕಾಶಗಳನ್ನು ಅವರಲ್ಲಿರುವ ಸಮಸ್ತವು ನಿರ್ಮಿತವಾದವು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಆ 7ನೆಯ ದಿನದಲ್ಲಿ 7ನೇ ದಿನ ವಿಶ್ರಾಂತಿ ವಿಶ್ರಮಿಸಿಕೊಂಡಿದ್ದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. ಆ ತೋಟದಲ್ಲಿ ಒಂದು ಜೀವ ವೃಕ್ಷಕ್ಕೆ ಕರಿ ಇತ್ತು. ಆ ತೋಟದಲ್ಲಿ ಒಂದು ಜೀವ ವೃಕ್ಷದ ಹಣ್ಣು ಒಂದು ಮರ ಇತ್ತು, ಹಣ್ಣು ಕೊಡ್ತಾ ಇತ್ತು. ಅದೇ ಆದಿಕಾಂಡ ಸ್ಟಾರ್ಟ್ பண்ணது. ಆದಿಕಾಂಡ ಸ್ಟಾರ್ಟ್ பண்ணது. ಆದಿಕಾಂಡದಲ್ಲಿ ಇದು ಅದೇ ಒಂದು ಹಣ್ಣು ಪ್ರಕಟಣೆ ಕಡೆಯ ಪುಸ್ತಕ ரெவலேஷன் 2:7 பாருங்க. ಅಲ್ಲವದಲ್ಲಿ 2 இங்க இருந்து ஸ்டார்ட் பண்ணி அங்க வரைக்கும் அதே வருது. ಈ ಹಣ್ಣು ಅಲ್ಲಿ ತಗೊಂಡ ಯೇಸು ಸ್ವಾಮಿ ಇಡ್ತಾರೆ. ಅದಕ್ಕೆ ಪರಲೋಕ ರಾಜ್ಯದಲ್ಲಿ ನಮ್ಮ வெளிப்படுத்தல் ரெவலேஷன் 2:7 2:7 ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರು ಪರದೇಶದಲ್ಲಿರುವ ಜೀವದಾಯಕನ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವನು. ಚಪಾತಿ ತಕ್ಕ கர்த்தருக்குள்ள மரிக்கிறவங்களுக்கு ಯಾರ್ಯಾರು ಕ್ರಿಸ್ತನಲ್ಲಿ ಅವರು ಮರಣ ಹೊಂದುತ್ತಾರೋ அவங்களுக்கு பரதீசத்துல ஜீவ விருட்சத்துக்கு சாகவே மாட்டோம். நம்ம ಪರದೀಸದಲ್ಲಿ ಒಂದು ಹಣ್ಣಿದೆ, ಅದು ತಿನ್ಬಿಟ್ರೆ ನಿಮಗೆ ಮರಣವೇ ಇಲ್ಲ, ನಿತ್ಯ ಜೀವನ ಕೊಡ್ತಾರೆ. ಜೀವವನ್ನು ಕೊಡ್ತಾರೆ. நித்தியமாய் நம்ம வாழ்வோம். ನಿತ್ಯವಾಗಿ ಬಾಳ್ತೀರಿ, ನಿಮ್ಗೆ ಮರಣವೇ ಇಲ್ಲ. அந்த ஜீவ விருட்சத்தின் கனி ஏதேன் தோட்டத்தில் இருந்தது. இப்ப பரதீசத்துல இருக்குது. ಅದು ಪರದೀಸಲ್ಲಿ ಇದೆ ಇವಾಗ. அது கீழோகத்துல இருக்கு. அந்த இது வந்து இன்னைக்கு பரவாயில்ல. அப்போ 2 கொரிந்தியர் 12:3 2 கொரிந்தியர் 12 செகண்ட் கொரிந்தியர் 12 சாப்டர் 2:3 ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು. ಅವನು 14 ವರ್ಷಗಳ ಹಿಂದೆ 3ನೆಯ ಆಕಾಶದ ಪರ್ಯಂತಕ್ಕೂ ಒಯ್ಯಲ್ಪಟ್ಟನು. ಅವನು ದೇಹಸಹಿತವಾಗಿ ಒಯ್ಯಲ್ಪಟ್ಟನು, ದೇಹರಹಿತನಾಗಿ ಒಯ್ಯಲ್ಪಟ್ಟನು. ನಾನರಿಯೇ, ದೇವರ ಬಲ್ಲನು. ಅಂತ ಮನುಷ್ಯನು ಪರದೇಶಕ್ಕೆ ಒಯ್ಯಲ್ಪಟ್ಟನು. ಮನುಷ್ಯರು ನುಡಿಯಲು ಶಕ್ಯವಾದ ಹೇಳಬಾರದ ಮಾತುಗಳನ್ನು ಕೇಳಿದನೆಂದು ಬಲ್ಲೆನು. அது 12 வருஷத்துல இருக்கு. 12 போடுங்க. இந்த பாரடைஸ் 3ஆம் வானத்துல இருக்குதான். ಆಕಾಶದಲ್ಲಿ 3 ಡೆಕ್ ಇದೆ. ಇವಾಗ ನಮ್ಗೆ ಕಾಣಲ್ಪಡೋದು ಮೊದಲನೇದು, ಆಮೇಲೆ 2, 3. 3ನೇದು ಮೇಲೆ 3ஆம் வானத்துல இருக்குது. ಅಲ್ಲಿದೆ ಈ ಪರದೀಸು. அந்த நிறைய பேசுற சத்தம் கூட புரியவே இல்லையா. ಯಾರ್ಯಾರು ಮಾತಾಡ್ತಾರೋ ಮಾತುಕತೆ ನನಗೆ ಏನು ಅರ್ಥ ಆಗ್ತಾ ಇಲ್ಲ ಅಂತ ಪೌಲನು ಹೇಳ್ತಾನೆ. அப்ப இன்னைக்கு அந்த பரதீசு வந்து மேல இருக்குது. ಈಗ ಪರದೀಸು ಆವಾಗ ಪಾತಾಳದಲ್ಲಿ ಇದ್ದಿದ್ದು. ಈಗ அந்த கள்ளனை பரதீசுல விட்டுட்டு போனாரு. ಆ ಪರದೀಸಲ್ಲಿ ಕಳ್ಳನನ್ನು ಬಿಟ್ಬಿಟ್ಟು ಮತ್ತೆ ಕೆಳಗಡೆ ಅವರು ಹೋದ್ರು. அன்னைக்கு பரதீசு வந்து கீழே இருந்துச்சு. ಪರದೀಸಿನ ಜಾಗ ಭೂಮಿ ಕೆಳಗಡೆ ಇತ್ತು. ಅವರ கர்த்தருடைய பிள்ளையாக நாம, ಕರ್ತರ ಮಕ್ಕಳಾದ ನಾವು கர்த்தருக்குள்ள மரிச்சோம்னா, ಈ ಕ್ರಿಸ್ತ ಯೇಸುವಿನಲ್ಲಿ ನಾವು ಮರಣ ಹೊಂದಿದ್ರೆ, அந்த கள்ளனுக்கு கொடுத்தது போல ಆ ಕಳ್ಳನಿಗೆ ದೇವರು ಒಳ್ಳೆದನ್ನು ನೀಡಿದಿರೋ ತರ கர்த்தருடைய சமூகத்தை நம்ம நித்தியம் பண்ணுவோம். ನಾವು ಕೂಡ ಪರದೀಸಲ್ಲಿ ಹೋಗಿ ನಿದ್ದೆ ಮಾಡ್ತೀವಿ. ಹಲ್ಲೆಲೂಯಾ. அப்படி இல்லைன்னா, ಆದ್ರೆ ಇಲ್ಲ ಅಂತ ಹೇಳಿದ್ರೆ ನಮಗೆ ಧೂಳನ್ನ ಕೊಟ್ಟು ಅಲಕ್ಕರಿக்கப்படுவோம். ಧೂಳಲ್ಲಿ ನಾವು ಸಿಕ್ಕಾಕೊಂಡು ಅಲ್ಲಿ ಇಲ್ಲಿ ಅಲ್ಲಾಡಿಸಲ್ಪಡಬೇಕು. ಅಲಕ್ಕರಿக்கப்படுற ಮರಣ நமக்கு வரக்கூடாது. ನಮ್ಮನ್ನ ಅಲ್ಲಿ ಇಲ್ಲಿ ಅವರು ಓಡಾಡಿಸಿದ್ರೆ ನಮಗೆ ಅಂತ ಮರಣ ಬೇಡ. அதுக்கு உதாரணமா தான் அந்த கள்ளனுக்கு ஆண்டவர் எல்லாத்தையும் சொல்லி கொடுத்து போனாரு. ಅದಕ್ಕೆ ಉದಾಹರಣವಾಗಿ ಕಳ್ಳನಿಗೆ ಅವರು ನೇತಾಗಿ ಕರೆಕ್ಟ್ ಆಗಿ ಹೇಳ್ಬಿಡ್ತಾರೆ. அந்த கள்ளன் வந்து நீ இன்னைக்கு என் கூட பரதீசில் போய் சொன்னாரு. ನೀನು ನನ್ನೊಂದಿಗೆ ಪರದೀಸಲ್ಲಿ ಇರ್ತಿ ಅಂತ ಕಳ್ಳನಿಗೆ ಯೇಸು ಹೇಳಿದ್ರು. அந்த கள்ளனை நாம மோசமாயிடக்கூடாது. ಆ ಕಳ್ಳನಿಗೆ ನಮ್ಮ ಸ್ಥಿತಿ ಕೇವಲವಾಗಿ ಆಗಬಾರದು. ಹಲ್ಲೆಲೂಯಾ. அந்த கள்ளை செஞ்ச காரியம் ஒண்ணு விசுவாசிச்சான். ಈ 2ನೇ ಕಳ್ಳ ಏನ್ ಮಾಡ್ದ? ಯೇಸು ಮೇಲೆ ನಂಬಿಕೆ ಇಟ್ಟ. 1ನೇದು
கர்த்தரை தெய்வம் நினைச்சார். ಅವರೇ ದೇವರು ಅಂತ ಅವನಿಗೆ ಗೊತ್ತಾಯ್ತು. ಅವನು ஒரு ಹೇಳ್ದ, ராஜ்யம் உண்டு நினைச்சார். ಆ ದೇವರಿಗೆ ಒಂದು ರಾಜ್ಯ ಇದೆ ಅಂತ ಅವ್ನು ಬಾಯ್ಬಿಟ್ಟು ಹೇಳ್ದ. இப்ப நாமளும் அதே மாதிரிதான். ನೀವು ನಾವು ಅದೇ ತರನೇ ಇವಾಗ ಹೇಳ್ಬೇಕು. தயவுசெய்து நீங்க எல்லாருமே ನೀವೆಲ್ಲರೂ ಇವಾಗ கர்த்தரை தெய்வமா நினைக்கணும். ஒண்ணு, ಯೇಸು ಕ್ರಿಸ್ತುವೇ ದೇವರು ಅಂತ ನೀವು ಮನಸ್ಸಲ್ಲಿ ಗಟ್ಟಿಯಾಗಿ ಇಟ್ಕೋಬೇಕು. அவர் எப்படியாவது என்ன ரட்சித்து என்ன பரலோகத்துக்கு சேர்ப்பாரு ನನ್ನನ್ನು விசுவாசிக்கணும். ಹೇಗಾದರೂ ಅವ್ರು ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ ಬೇಕು. ஆண்டவரே இந்த ராஜ்யத்துல எங்களை கூட்டு போங்க. ನಿಮ್ಮ ರಾಜ್ಯಕ್ಕೆ ನನ್ನನ್ನು ಕರ್ಕೊಂಡು ಹೋಗಿ ಅಂತ ನೀವು ಬೇಡ್ಕೋಬೇಕು. இந்த மூணு காரியத்தை நம்ம செய்து அனந்தரமும் ஜெபிக்கலாம். ಈ ಮೂರು ವಿಷಯಗಳು ಮನಸ್ಸಲ್ಲಿ ಇಟ್ಕೊಂಡು ನೀವು ಪ್ರಾರ್ಥನೆ ಮಾಡುವರಾಗಿದ್ದರೆ, ஏன்னா மரணம் ஒரு மனுஷனுக்கு எப்போ ஒன்னே தெரியாது. ಮರಣವು ಯಾವಾಗ ನಮಗೆ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. நான் எப்போது அடிக்கடி சொல்லுவேன், ನಾನು ಯಾವಾಗಲೂ ಈ ತರ ಮಾತಾಡೋದುಂಟು. என்னோட மரணம் வரும்போது ನನ್ನ ಮರಣವು ಬಂದಾಗ ஓகே டாடா பாய் நான் போயிட்டு வர்றேன், நீங்க அப்புறம் வந்து சேருங்க நான் சொல்லணும். ಬೇರೆಯವ್ರಿಗೆಲ್ಲ ಟಾಟಾ ಹೇಳ್ಬಿಟ್ಟು ನೀವು ಆಮೇಲೆ ಬನ್ರಿ ನಾನು ಮೊದಲೇ ಹೋಗ್ಬೇಕು ಅಂತ ನನಗೆ ಇಷ್ಟ ಆದ್ರೆ ಹೇಳ್ಬೇಕು. எப்படி எங்க தாத்தா ஒரு மாசத்துக்கு முன்னாடி சொல்லிட்டு நீட்டா போயிட்டு வரேன் டாடான்னு சொல்லிட்டு போறாங்கல்ல, ಇವ್ರು ಟಾಟಾ ಹೇಳಿದ್ರಲ್ಲ ನಾನು ಹೋಗಿ ಬರ್ತೀನಿ ಅಂತ ಅದೇ ತರ ಮಾಡಿದ್ರು. ಅದೇ ತರ ಆಯ್ತು ಅವ್ರಿಗೆ. அப்ப அந்த மரணத்துல நமக்கு ஒரு நம்பிக்கை இருக்கணும். ಆ ಮರಣದಲ್ಲಿ ನಮಗೆ ದೃಢವಾದ ಒಂದು ನಂಬಿಕೆ, ಭಯ ಇರಬಾರದು, ನಂಬಿಕೆ ಇರಬೇಕು. நான் இன்னைக்கு செத்தா நாளைக்கு அப்படியே பரதீசு போய் உட்காருன்னு தெரியணும். ನಾನು ಸತ್ರೆ ನಾನು ಪರದೀಸಲ್ಲಿ ಯೇಸುವಿನ ಜೊತೆಗೆ ಇರ್ತೀನಿ ಅಂತ ಒಂದು ನಂಬಿಕೆ ನಿಮಗೆ ಬೇಕು. நமக்கு ஒரு உதாரணமா இதை சொல்லிட்டு போனார் ஆண்டவர். ಉದಾಹರಣವಾಗಿ ಈ ರೀತಿ ನಡೀತು, ಅದನ್ನ ನಮಗೆ ಹೇಳ್ಬಿಟ್ಟು ಹೋಗಿದ್ದಾರೆ. ஆண்டவர் நிச்சயமா இந்த இரண்டாவது வாக்கியத்து மூலமா கர்த்தர் நம்மோடு கூட பேசிக்கிறாரு. ಎರಡನೇ ವಾಕ್ಯದ ಮೂಲಕ ದೇವರು ನಮ್ಮ ಪ್ರತಿಯೊಬ್ಬರ ಹತ್ರ ಮಾತಾಡಿದ್ದಾರೆ. ಅಲ್ಲೆಲೂಯಾ. எல்லா காண்ற பரதீச கொடுக்கணும். ನಮ್ಮೆಲ್ಲರಿಗೂ ಪರದೇಶ ಸಿಗ್ಬೇಕು. ಎಷ್ಟು ಜನ ಇಷ್ಟಪಡ್ತೀರಿ? ஜட்ஜ்மெண்ட்ல காணப்படணும். நம்ம ಆ ನ್ಯಾಯ ತೀರ್ಮಾನ ಸಮಯದಲ್ಲಿ ನಾವು ಕಾಣಲ್ಪಡ್ಬೇಕಾದವರ பரலோகத்தை போய் சேரணும். ಪರಲೋಕ ರಾಜ್ಯಕ್ಕೆ ಹೋಗಿ ಸೇರ್ಬೇಕು. கர்த்தர் நிச்சயமா நம்ம எல்லாரும் ஆசீர்வதிப்பார். ಯೇಸು ನಮ್ಮೆಲ್ಲರೂ ಆಶೀರ್ವದಿಸಲಿ. ಅಲ್ಲೆಲೂಯಾ.